ಹಿರಿಯರೇ, ಪದಾಧಿಕಾರಿಗಳೇ, ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು ಬಂದು ಹೆಚ್ಚಿಗೆ ಮಾತಾಡುವಂಥ ಅವಶ್ಯಕತೆ ಇಲ್ಲ. ನೀವು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೇ ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ದೇಶಭಕ್ತಿಯನ್ನ ನಾವು ಪ್ರದರ್ಶನವನ್ನು ಮಾಡಿದ್ವಿ. ಸುಮಾರು 2.5 ಕಿಲೋಮೀಟರ್ ನಡೆದು ಇವತ್ತು ದೇಶಕ್ಕಾಗಿ ನಾವು ಇದ್ದೇವೆ ಅನ್ನೋದನ್ನ ಎಲ್ಲ ವಿದ್ಯಾರ್ಥಿಗಳು ತೋರಿಸ್ಕೊಟ್ಟಿದ್ದೀರಿ. ನಿಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ನಾನು 2 ನಿಮಿಷದಲ್ಲಿ ಮಾತನ್ನು ಮುಗಿಸ್ತೇನೆ. ಈ ದೇಶಕ್ಕೆ ಹೋರಾಟ ತ್ಯಾಗ ಬಲಿದಾನದಿಂದ ಬಂದಿದೆ. ಹಾವೇರಿಯಲ್ಲಿ ಮಾದೇವಪ್ಪ ಅವರನ್ನ ಬ್ರಿಟಿಷರು ಗುಂಡಿಕ್ಕಿ ಕೊಂದರು. ಇಂಥ ಸಾವಿರಾರು ಜನ ಪ್ರಾಣವನ್ನ ತ್ಯಾಗ ಮಾಡಿ ಆಸ್ತಿಗಳನ್ನ ಕಳ್ಕೊಂಡು ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಹೋರಾಟವನ್ನು ಮಾಡಿ ನಮಗೆ ಸ್ವತಂತ್ರವನ್ನು ತಂದಿದ್ದಾರೆ. ಈಗ ಇಲ್ಲಿರೋರೆಲ್ಲರೂ ಕೂಡ ಸ್ವತಂತ್ರ ಭಾರತ ಬಂದ ಮೇಲೆ ಹುಟ್ಟಿರುವಂಥವ್ರು ನಾವೆಲ್ಲ. ನನ್ನನ್ನು ಹಿಡ್ಕೊಂಡು ಈಗ ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸ್ವತಂತ್ರ ಭಾರತದಲ್ಲಿ ನಾವು ಬದುಕಿ ಬಾಳಿ ದೇಶವನ್ನ ಉನ್ನತಕ್ಕೆ ಹೋಗಬೇಕು. ಸ್ವತಂತ್ರ ಬಂದ ಕೂಡಲೇ ಒಬ್ಬರು ಪ್ರೊಫೆಸರ್ ಇದ್ದು, ಇಂಗ್ಲಿಷ್ ಪ್ರೊಫೆಸರ್, ಇಂಗ್ಲೆಂಡಿಂದ ಇರುವಂತ ಪ್ರೊಫೆಸರ್, ಅವರ ವಿದ್ಯಾರ್ಥಿ ಕೇಳಿದರು, ಈ ದೇಶಕ್ಕಾಗಿ ಏನು ಮಾಡ್ತೀಯ? ಆ ವಿದ್ಯಾರ್ಥಿ ಹೇಳಿದ, ನಾನು ದೇಶಕ್ಕಾಗಿ ಪ್ರಾಣ ಕೊಡ್ತೀನಿ ಅಂತ. ಅವ್ರು ಹೇಳಿದ್ರು, ಗಡ್ಡ, ಈ ಸ್ವತಂತ್ರ ಬಂದಿದೆ, ಪ್ರಾಣ ಕೊಡೋದು ಬೇಡ, ದೇಶಕ್ಕಾಗಿ ಬದುಕಬೇಕು, ದೇಶಕ್ಕಾಗಿ ಬಾಳಬೇಕು, ದೇಶವನ್ನ ಕಟ್ಟುವಂತ ಕೆಲಸವನ್ನ ನೀವು ಮಾಡಬೇಕು. ಸಾಯೋ ಕಾಲ ಅಲ್ಲ, ಬದುಕಿಸುವಂತ ಕಾಲ. ಒಂದು. ಎರಡನೇದಾಗಿ, ಬಹಳ ವರ್ಷಗಳ ನಂತರ ಈ ದೇಶಕ್ಕೆ ಒಂದು ಬಲಿಷ್ಠ ನಾಯಕತ್ವ ಸಿಕ್ಕಿದೆ. ಅತ್ಯಂತ ಸದೃಢವಾಗಿರುವಂತ ಸರ್ಕಾರಗಳು ಮತ್ತು ಭಾರತವನ್ನ ಅತ್ಯಂತ ಗಟ್ಟಿಯಾಗಿ ಕಟ್ಟುವಂತ ಸಂಕಲ್ಪದೊಂದಿಗೆ ನರೇಂದ್ರ ಮೋದಿ ಆಡಳಿತ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರ ಅಥವಾ ಒಂದು ದೇಶ ಸಂಕಷ್ಟದಲ್ಲಿ ಇದ್ದಾಗ ಯಾವ ರೀತಿ ನಡ್ಕೊಳ್ತದೆ ಅದರ ಶಕ್ತಿಯ ಪ್ರದರ್ಶನ. 2 ವಿಚಾರಗಳನ್ನ ಹೇಳ್ತಾರೆ. ಒಂದು, ಕೋವಿಡ್ ಬಂದಾಗ ಇಡೀ ಜಗತ್ತು ತತ್ತರಿಸಿ ಹೋಯ್ತು. ಅಮೆರಿಕ, ಇಂಗ್ಲೆಂಡ್ ಎಲ್ಲರೂ ತತ್ತರಿಸಿ ಹೋಯ್ತು. ಆದರೆ ಭಾರತ ಮಾತ್ರ ಗಟ್ಟಿತಂದ ಎದುರಿಸಿ ಆ ಕೋವಿಡ್ಗೆ ನಾವು ಇಂಜೆಕ್ಷನ್ ಅನ್ನ ತಯಾರು ಮಾಡಿ ಎಲ್ಲರಿಗೂ 130 ಕೋಟಿ ಜನರಿಗೆ ಉಚಿತವಾಗಿ ಕೋವಿಡ್ ಅನ್ನ ಟ್ರೀಟ್ಮೆಂಟ್ ಅನ್ನ ಮಾಡಿರುವಂತದ್ದು ದಾಖಲೆ. ಅಷ್ಟೇ ಅಲ್ಲ, ವಿದೇಶಕ್ಕೂ ಕೂಡ ನಾವು ಕಳಿಸ್ಕೊಡ್ತೀವಿ. ಕೋವಿಡ್ ನಲ್ಲಿ ಯಶಸ್ವಿ ಹೋರಾಟವನ್ನು ಮಾಡಿದ್ವಿ. ನಮ್ಮ ವಿರುದ್ಧ ಭಯೋತ್ಪಾದನೆಯನ್ನು ಮಾಡಿದಂತ ಪಾಕಿಸ್ತಾನಕ್ಕೆ ಬಾಲಾಕೋಟಲ್ಲಿ ಮತ್ತು ಆಪರೇಷನ್ ಸಿಂಧೂರ್ ಮುಖಾಂತರ ದಿಟ್ಟ ಉತ್ತರವನ್ನು ನಾವು ಕೊಟ್ಟಿದ್ದೇವೆ. 3ನೇದಾಗಿ, ಇರಾನ್ ಮಾರಾದರೂ ಕೂಡ 1 ದಿವಸ ಪೆಟ್ರೋಲ್ ಬಂದು ಬಂದಾಗಲಿಲ್ಲ. ಸ್ವಲ್ಪ ಗ್ಯಾಸಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳಾಯ್ತು, ನಾನು ಒಪ್ಕೊಳ್ತೀನಿ. ಆದ್ರೆ ಬೇರೆ ಯಾವುದೂ ಬಂದಾಗಿಲ್ಲ. ಇವತ್ತು ಪಕ್ಕದ ಬಾಂಗ್ಲಾದೇಶದಲ್ಲಿ ಡೀಸೆಲ್ ಇಲ್ಲ, ನಮ್ಗೆ ಕೇಳ್ತದೆ ಸ್ವಲ್ಪ ಡೀಸೆಲ್ ಕೊಡಿ. ಅತ್ಯಂತ ಸಮರ್ಥವಾಗಿ ಸಂಕಷ್ಟಗಳನ್ನ ಎದುರಿಸುವಂತ ಕೆಲಸವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಅವೆಲ್ಲ ಜಂಜಿಗಳು, ಕೆಲವು ಜಂಜಿ ಅಲ್ಫಾ ಇರ್ಬೋದು. ಇಡೀ ಜಗತ್ತು ಇವತ್ತು ಬದಲಾವಣೆ ಆಗ್ತಾ ಇದೆ. ಆ ಬದಲಾವಣೆಯ ಮುಂಚೂಣಿಯಲ್ಲಿ ನಮ್ಮ ದೇಶ ಇರಬೇಕು. ಇದು AI ಕಾಲ. ತಂತ್ರಜ್ಞಾನ ಬಹಳ ಬೆಳೀತಾ ಇದೆ. ತಂತ್ರಜ್ಞಾನ ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದೆ. ನಾವು ಯಾವಾಗಲೂ ಕೂಡ ತಂತ್ರಜ್ಞಾನವನ್ನ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋಬೇಕು. ತಂತ್ರಜ್ಞಾನದ ನಿಯಂತ್ರಣದಲ್ಲಿ ನಾವು ಹೋಗಬಹುದು. ಆ ಬುದ್ಧಿವಂತಿಕೆ ನಿಮ್ಮ ಯುವಕರಲ್ಲಿದೆ. ಈ ದೇಶವನ್ನ ಕಟ್ಟುವಂತ ಬರುವಂತ ಹೊಸ ಸವಾಲುಗಳನ್ನು ಎದುರಿಸುವಂತ ಶಕ್ತಿ ನಿಮ್ಮಲ್ಲಿದೆ. ಆದ್ರಿಂದ ವಿಕಸಿತ ಭಾರತ 2047ಕ್ಕೆ ಭಾರತ ಅತ್ಯಂತ ಶ್ರೇಷ್ಠ ರಾಷ್ಟ್ರ ಆಗಬೇಕಾಗಿದ್ರೆ ಈಗ 4ನೇ ನಂಬರ್ ಇದ್ದೀವಿ. 1ನೇ ನಂಬರ್ ಅಮೆರಿಕ, 2ನೇ ನಂಬರ್ ಚೈನಾ, 3ನೇ ನಂಬರ್ ಜಪಾನ್, 4ನೇ ನಂಬರ್ ಭಾರತ. ಈ ಭಾರತ ಮೊದಲನೇ ಸ್ಥಾನ 2047 ಆಗಬೇಕಾದ್ರೆ
ಬಹುತೇಕವಾಗಿ ನಾವು ಸ್ಟೇಜ್ ಮೇಲೆ ಕೂತು ಯಾರು ಇರುವುದಿಲ್ಲ, 240ಕ್ಕೆ ಒಬ್ಬ MP ಪ್ರಶ್ನೆ ಕೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ, ಯಾಕೆ ವಿಕಸಿತ ಭಾರತ 2047 ಅಂತೀರಿ, ನಾ ತುಂಬ್ರೆ ಹೆಂಗೆ ನಾ ಹಮ್ರೆ ಹೆಂಗೆ ಅಂದ್ರು. ಅದಕ್ಕೆ ನಾನು ಉತ್ತರ ಕೊಟ್ಟೆ, ना हम रहेंगे ना तुम रहेंगे, लेकिन देश रहेगा, हमारा बच्चे रहेंगे, हमारा भविष्य बढ़ेगा. ಆ ಭವ್ಯ ಭವಿಷ್ಯಕ್ಕಾಗಿ ನೀವು ದೇಶಭಕ್ತರಾಗಬೇಕು. ಮೊದಲನೇದು ದೇಶದ ಬಗ್ಗೆ ನಿಮಗೆ ಪ್ರೀತಿ ಇರಬೇಕು, ದೇಶಕ್ಕಾಗಿ ನೀವು ಹೋರಾಟ ಮಾಡಬೇಕು, ತ್ಯಾಗಕ್ಕೆ ಕೂಡ ಸಿದ್ಧರಾಗಬೇಕು. ಮೂರನೇದಾಗಿ ಹೊಸ ಹೊಸ ತಂತ್ರಜ್ಞಾನ ಸವಾಲುಗಳನ್ನ ವ್ಯಕ್ತಿ ನಿಂತು ಈ ದೇಶವನ್ನ ಇಡೀ ಜಗತ್ತಿನಲ್ಲಿ ನಂಬರ್ 1 ರಾಷ್ಟ್ರ ಮಾಡೋದಕ್ಕೆ ತಾವು ಹಗಲಿರುಳು ಶ್ರಮಿಸಬೇಕು. ಒಳ್ಳೆಯ ವಿದ್ಯೆಯನ್ನು ಕಲಿಯಿ. ಇದು 21ನೇ ಶತಮಾನ, ಜ್ಞಾನದ ಶತಮಾನ. ಒಂದು ಕಾಲದಲ್ಲಿ ಭೂಮಿಯದ್ದು ಜಗತ್ತು ಆಗ್ತಿದ್ರು, ಇನ್ನೊಂದು ಕಾಲದಲ್ಲಿ ದುಡ್ಡಿದ್ದು ಆಗ್ತಿದ್ರು. ದುಡ್ಡು ಭೂಮಿ ಅಲ್ಲ, ಯಾರ ಹತ್ರ ಜ್ಞಾನ ಇದೆ ಅವ್ರ ಜಗತ್ತನ್ನು ಆಡ್ತಾರೆ. ಈ ಜಗತ್ತನ್ನು ಆಡ್ಬೇಕಾದ್ರೆ ಒಳ್ಳೆ ವಿದ್ಯೆಯನ್ನು ಕಲಿಬೇಕು, ಜ್ಞಾನವನ್ನು ಪಡ್ಕೋಬೇಕು, ಎಕ್ಸ್ಪರ್ಟ್ಸ್ ಆಗಬೇಕು. ಆ ಕೆಲಸವನ್ನ ನೀವು ಮಾಡ್ತೀರಿ ಅನ್ನೋ ಸಲುವಾಗಿ ನಾವು ಇವತ್ತು ತಿರಂಗ ಯಾತ್ರೆಯನ್ನು ಜನಜಾಗೃತಿ, ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವಂತ ಭಾರತದ ಭವಿಷ್ಯದ ನಾಗರಿಕತೆಯನ್ನ ಕಟ್ಟ ಸಲಹೆಯನ್ನು ಮಾಡಿದ್ದೇವೆ. ಅದಕ್ಕೆ ನಾವು ಪಾಲ್ಗೊಂಡಿದ್ರಿ, ನಮ್ಗೆ ಬಹಳ ಸಂತೋಷ ಆಗಿದೆ. ಪಾಲ್ಗೊಂಡಿರುವಂತಹ ಉದ್ದೇಶವನ್ನು ಈಡೇರಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅದಮ್ಯವಾದಂತಹ ವಿಶ್ವಾಸವನ್ನು ಇಟ್ಟು ನಾನು ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಜೈ.